ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೈ ಡ್ರೀಮ್ ಗರ್ಲ್ ನೀ ನನ್ನವಳೆ ಕಣೆ ಭಾಗ 10. ಹೋಗುತ್ತಿರುವ ಸಾಹಿತ್ಯನನ್ನು ನೋಡಿ ನಿನ್ನ ಆತ್ಮಗೌರವ ನೋಡಿ ನನಗೆ ಖುಷಿಯಾಗಿದೆ. ಆದರೆ ನಿನ್ನಲ್ಲಿರುವ ಅಹಂಕಾರ ನನಗೆ ಸ್ವಲ್ಪವೂ ಇಷ್ಟವಾಗಿಲ್ಲ ಅಂದುಕೊಂಡನು. ಯಾವುದಾದರೂ ಒಂದು ದಿನ ನಿನ್ನ ಅಹಂಕಾರವನ್ನು ಖಂಡಿತ ಇಳಿಸುತ್ತೇನೆ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡು ತನ್ನ ಆ ದಿನದ ಕೆಲಸ ಮುಗಿದಿದ್ದರಿಂದ ಮನೆಗೆ ಹೊರಟನು. ಮನೆಗೆ ಬಂದ ಸಾಹಿತ್ಯ ತನ್ನ ಅಮ್ಮನೊಂದಿಗೆ ಮಾತನಾಡದೆ ನೇರವಾಗಿ ತನ್ನ ಕೋಣೆಗೆ ಹೋಗಿ ಇಡೀ ದಿನ ತಾರಕ್ ತನಗೆ ತೊಂದರೆ ಕೊಟ್ಟಿದ್ದನ್ನು, ಕಾವೇರಿ ಹೇಳಿದ ಮಾತುಗಳನ್ನು ಮತ್ತು ಅಗ್ರಿಮೆಂಟ್ ಪೇಪರ್ಗಳನ್ನು ನೆನೆದು ಬೇಸರ ಪಟ್ಟಳು. ನಾನು ಓದದೆ ಹೇಗೆ ಸಹಿ ಮಾಡಿದೆ ಎಂದು ಯೋಚಿಸುತ್ತಾ ತಾರಕ್ನನ್ನು ನೋಡುತ್ತಾ ಆತ ಹೇಳಿದ ಷರತ್ತುಗಳನ್ನು ಕೇಳಿಸಿಕೊಳ್ಳದೆ ಸಹಿ ಮಾಡಿದ್ದನ್ನು ನೆನಪಿಸಿಕೊಂಡು ತನ್ನನ್ನೇ ತಾನೇ ಬೈದುಕೊಂಡಳು. ಸಂಜೆ ರಘುನಂದನ್ ಮನೆಗೆ ಬಂದಾಗ ಸಾಹಿತ್ಯ ಬಗ್ಗೆ ಕೇಳಿದರು. ಅದಕ್ಕೆ ಸುಮಿತ್ರಾ ಅವರು ಅವಳು ಈಗಷ್ಟೇ ಬಂದಿದ್ದಾಳೆ, ಕೋಣೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾಳೆ ಎಂದು ಹೇಳಿದರು. ಸಂಜೆ ಕೋಣೆಗೆ ಹೋದ ಸಾಹಿತ್ಯ ರಾತ್ರಿ 8 ಹೊರಗೆ ಬರದಿದ್ದಾಗ ಸುಮಿತ್ರಾ ಅವರು ಸಾಹಿತ್ಯಳ ಕೋಣೆಯ ಬಾಗಿಲು ತಟ್ಟಿದರು. ಅಷ್ಟರವರೆಗೂ ಅಳುತ್ತಿದ್ದ ಸಾಹಿತ್ಯ ಕಣ್ಣೀರು ಒರೆಸಿಕೊಂಡು ಬಾಗಿಲು ತೆರೆಯುತ್ತಿದ್ದಂತೆ ಅವಳ ಮುಖದಲ್ಲಿ ಎದ್ದು ಕಾಣುತ್ತಿದ್ದ ದುಃಖವನ್ನು ನೋಡಿ, ಸಾಹಿ, ಏನಾಗಿದೆ? ಯಾಕೆ ಹೀಗಿದ್ದೀಯಾ? ಅತ್ತಿದ್ದೀಯಾ ಎಂದು ಆತಂಕದಿಂದ ಕೇಳಿದರು. ಈ ಮಾತು ಕೇಳಿದ ತಕ್ಷಣ ಊಟಕ್ಕೆ ಕುಳಿತು ಸಾಹಿತ್ಯಳಿಗಾಗಿ ಕಾಯುತ್ತಿದ್ದ ರಘುನಂದನ್ ಅವರು ಆತುರದಿಂದ ಅವಳ ಕೋಣೆಯ ಹತ್ತಿರ ಬಂದು, ಏನಮ್ಮ, ಏನಾಗಿದೆ ಎಂದು ಅವಳ ಕೆನ್ನೆಯ ಮೇಲೆ ಕೈಯಿಟ್ಟು ನಿಧಾನವಾಗಿ ಕೇಳಿದರು. ಅವರ ಪ್ರೀತಿಯನ್ನು ನೋಡಿದ ಸಾಹಿತ್ಯಳ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ತಕ್ಷಣ ತಲೆ ತಗ್ಗಿಸಿ ಕಣ್ಣೀರನ್ನು ಹೊರಬರದಂತೆ ತಡೆದು, ಏನೂ ಇಲ್ಲಪ್ಪ, ನಾನು ಚೆನ್ನಾಗಿದ್ದೇನೆ, ಸ್ವಲ್ಪ ತಲೆನೋವು ಇತ್ತು, ಹಾಗಾಗಿ ಮಲಗಿದ್ದೆ ಅಷ್ಟೇ ಎಂದು ಹೇಳಿದಳು. ಹೌದಾ? ಹಾಗಿದ್ರೆ ನನಗೆ ಮೊದಲೇ ಹೇಳಬಹುದಿತ್ತಲ್ಲ, ನಾನು ಮಾತ್ರೆ ಕೊಟ್ಟು ಕಾಫಿ ಮಾಡುತ್ತಿದ್ದೆ, ಏನೂ ಹೇಳದೆ ಹಾಗೆ ಹೋಗಿಬಿಟ್ಟೆ. ನೀನು ಸುಸ್ತಾಗಿದ್ದೀಯಾ ಎಂದುಕೊಂಡು ವಿಶ್ರಾಂತಿ ತೆಗೆದುಕೊಳ್ಳಲಿ ಎಂದು ಸುಮ್ಮನಾದೆ. ಈಗ ಹೇಗಿದೆ ಎಂದು ಅವಳ ಹಣೆಯ ಮೇಲೆ ಕೈಯಿಟ್ಟು ಸುಮಿತ್ರಾ ಅವರು ಕೇಳಿದರು. ಸ್ವಲ್ಪ ಪರವಾಗಿಲ್ಲ ಅಮ್ಮ, ನನಗೇನೂ ಆಗಿಲ್ಲ, ನೀವು ಊಟ ಮಾಡಿದ್ರಾ ಎಂದು ಅವಳ ತಂದೆಯನ್ನು ಕೇಳಿದಳು. ಇಲ್ಲ ಕಂದ, ನೀನಿಲ್ಲದೆ ನಾನು ಎಂದಾದರೂ ಊಟ ಮಾಡಿದ್ದೇನೆಯೇ ಎಂದು ಅವರು ಹೇಳಿದರು. ಬಾ ಸಾಹಿ, ಎಲ್ಲರೂ ಸೇರಿ ಊಟ ಮಾಡೋಣ ಅಂತ ನಿನ್ನ ಹತ್ತಿರ ಬಂದೆ ಎಂದು ಸುಮಿತ್ರಾ ಹೇಳಿದಾಗ ಅವರ ಪ್ರೀತಿಗೆ ಮನಸೋತು ತಾನು ಆ ಅಗ್ರಿಮೆಂಟ್ ಸಹಿ ಮಾಡಿ ಎಂತಹ ತಪ್ಪು ಮಾಡಿದೆ ಎಂದು ಬೇಸರ ಪಡುತ್ತಲೇ ಅವಳೊಂದಿಗೆ ಹೋಗಿ ಎಲ್ಲರೂ ಸೇರಿ ಊಟ ಮುಗಿಸಿದರು. ಊಟದ ನಂತರ ಸ್ವಲ್ಪ ಹೊತ್ತು ಅಪ್ಪ ಅಮ್ಮನೊಂದಿಗೆ ಮಾತನಾಡಿ ಮತ್ತೆ ತನ್ನ ಕೋಣೆಗೆ ಬಂದಳು ಸಾಹಿತ್ಯ. ಕೋಣೆಗೆ ಬಂದ ಸಾಹಿತ್ಯ ತನ್ನ ಅಪ್ಪ ಅಮ್ಮ ತನ್ನ ಮೇಲೆ ಇಟ್ಟಿರುವ ನಂಬಿಕೆ ಮತ್ತು ಪ್ರೀತಿಯನ್ನು ನೋಡಿ, ನಾನು ಯಾಕೆ ಇಷ್ಟು ಹುಚ್ಚು ಕೆಲಸ ಮಾಡಿದೆ? ನಾನು ಆಲೋಚಿಸದೆ ತೆಗೆದುಕೊಂಡ ನಿರ್ಧಾರದಿಂದ ನನ್ನ ಜೊತೆ ಅಪ್ಪ ಅಮ್ಮನಿಗೂ ತೊಂದರೆಯಾಗುತ್ತಿದೆ. ಇನ್ನೂ ಅತ್ತು ಪ್ರಯೋಜನವಿಲ್ಲ. ಅವನು ಎಷ್ಟೇ ಹಿಂಸೆ ಕೊಟ್ಟರೂ ಸಹ ನಾನು ಅದನ್ನು ಸಹಿಸಿಕೊಳ್ಳುತ್ತೇನೆ. ಈ ವಿಷಯವನ್ನು ಅಪ್ಪ ಅಮ್ಮನವರಿಗೆ ತಲುಪಲು ಬಿಡುವುದಿಲ್ಲ. ಒಮ್ಮೆ ಕೆಸರಿನಲ್ಲಿ ಕಾಲಿಟ್ಟು ತಪ್ಪು ಮಾಡಿದ್ದೇನೆ. ಇನ್ನೂ ಅದು ಎಷ್ಟು ಕಷ್ಟವಾದರೂ ನಾನೇ ನಿಭಾಯಿಸುತ್ತೇನೆ. ಈ ಒಂದು ಸಿನಿಮಾ ಶೂಟಿಂಗ್ ಮುಗಿದ ಕೂಡಲೇ ನಾನು ಅವನ ಗೋಜಿಗೆ ಹೋಗುವುದಿಲ್ಲ ಎಂದು ನಿರ್ಧಾರ ತೆಗೆದುಕೊಂಡು ಆ ರಾತ್ರಿ ನಿದ್ದೆ ಹೋದಳು. ಹೀಗೆ ದಿನಗಳು ವೇಗವಾಗಿ ಕಳೆಯುತ್ತಾ ಹೋದವು. ಶೂಟಿಂಗ್ ಸಹ ನಿರಂತರವಾಗಿ ನಡೆಯುತ್ತಿತ್ತು. ಸಿನಿಮಾ ಸಹ ವೇಗವಾಗಿ ಪೂರ್ಣಗೊಳ್ಳುತ್ತಿತ್ತು. ಎಷ್ಟೆಲ್ಲ ನಡೆದರೂ ತಾರಕ್ಗೆ ಸಾಹಿತ್ಯ ಮೇಲೆ ಇರುವ ಕೋಪ ಮಾತ್ರ ಕಡಿಮೆಯಾಗುತ್ತಿರಲಿಲ್ಲ. ಪ್ರತಿ ಬಾರಿ ಸಾಹಿತ್ಯಳ ಆತ್ಮಗೌರವ, ಆತ್ಮಾಭಿಮಾನ ಅವನನ್ನು ಕೆರಳಿಸುತ್ತಲೇ ಇತ್ತು. ಪ್ರತಿದಿನ ಅವಳನ್ನು ಅವಮಾನಿಸುವುದು, ಕೋಪ ಮಾಡಿಕೊಳ್ಳುವುದು, ಹಿಂಸೆ ಕೊಡುವುದು ದಿನೇ ದಿನೇ ಹೆಚ್ಚಾಗುತ್ತಿತ್ತೇ ಹೊರತು ಕಡಿಮೆಯಾಗುತ್ತಿರಲಿಲ್ಲ. ಸಾಹಿತ್ಯ ಅವೆಲ್ಲವನ್ನು ಸಹಿಸಿಕೊಳ್ಳುವುದು ರೂಢಿಯಾಗಿತ್ತು. ದಿನಗಳು ಕಳೆದಂತೆ ಹೀರೋ ತಾರಕ್ ಬಗ್ಗೆ ಅವಳಿಗಿದ್ದ ಅಭಿಪ್ರಾಯ ಸಂಪೂರ್ಣವಾಗಿ ಬದಲಾಗಿತ್ತು. ಅವನ ಅಭ್ಯಾಸಗಳು, ಅವನ ವರ್ತನೆಗಳಿಂದ ಅವನ ಮೇಲಿದ್ದ ಅಭಿಮಾನದ ಜಾಗದಲ್ಲಿ ಅಸಹ್ಯ ಶುರುವಾಗಿತ್ತು. ಹೀಗಿರುವಾಗ ಒಂದು ಬಾರಿ ಸಿನಿಮಾದ ಶೂಟಿಂಗ್ಗಾಗಿ ವಿದೇಶಕ್ಕೆ ಹೋಗಬೇಕಾಗಿತ್ತು. ಇಡೀ ಯೂನಿಟ್ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಲು ಸಿದ್ಧವಾಗುತ್ತಿದ್ದಾಗ ತಾರಕ್ ತನ್ನೊಂದಿಗೆ ಬರಬೇಕೆಂದು ಸಾಹಿತ್ಯಗೆ ಹೇಳಿದನು.
ಆದರೆ ಸಾಹಿತ್ಯಾಳ ಬಳಿ ಪಾಸ್ಪೋರ್ಟ್ ಇರಲಿಲ್ಲ. ಅದೇ ವಿಷಯವನ್ನು ತಾರಕ್ ನಿರ್ದೇಶಕರಿಗೆ ತಿಳಿಸಿದಳು. ಅದೆಲ್ಲ ನನಗೆ ಅನಾವಶ್ಯಕ. ನೀನು ನನ್ನ ಸಹಾಯಕಿಯಾಗಿ ನಾನು ಎಲ್ಲಿಗೆ ಹೋದರೂ ಅಲ್ಲಿಗೆ ಬರಲೇಬೇಕು ಎಂದು ತಾರಕ್ ಖಚಿತವಾಗಿ ಹೇಳಿದನು. ಸಾಹಿತ್ಯ ಮನೆಗೆ ಬಂದ ಕೂಡಲೇ ತಾರಕ್ ಹೇಳಿದ್ದನ್ನು ತಿಳಿಸಿದಳು. ಅವಳನ್ನು ವಿದೇಶಕ್ಕೆ ಕಳುಹಿಸುವುದು, ಅದು ಮದುವೆಯಾಗದ ಹುಡುಗಿಯನ್ನು ಆ ಸಿನಿಮಾದವರ ಜೊತೆ ಕಳುಹಿಸುವುದು ಸುಮಿತ್ರಾ ಅವರಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಆ ವಿಷಯವನ್ನು ಸಾಹಿತ್ಯ ಮತ್ತು ರಘುನಂದನ್ ಅವರೊಂದಿಗೆ ಖಚಿತವಾಗಿ ಹೇಳಿಬಿಟ್ಟರು. ಸಾಹಿತ್ಯ ಕೂಡ ನಿರ್ದೇಶಕರಿಗೆ ಈ ವಿಷಯ ತಿಳಿಸಿದಾಗ ಅವರು ಯೋಚಿಸುತ್ತೇನೆ ಎಂದರು. ತಾರಕ್ ಮಾತ್ರ ಅವಳು ಖಂಡಿತವಾಗಿ ಬರಲೇಬೇಕು ಎಂದು ಪಟ್ಟು ಹಿಡಿದನು. ಇನ್ನು ತಾರಕ್ ಹೇಳಿದ ಮಾತನ್ನು ಕೇಳುತ್ತಾನೆಂದು ಈ ವಿಷಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇನ್ನೂ ಹೆಚ್ಚು ಹಿಂಸೆ ಕೊಡುತ್ತಾನೆಂದು ತಾರಕನೇ ಪಾಸ್ಪೋರ್ಟ್ ಮಾಡಿಸಿಬಿಟ್ಟಿದ್ದರಿಂದ ಅನಿವಾರ್ಯವಾಗಿ ರಘುನಂದನ್ ಅವರನ್ನು ಒಪ್ಪಿಸಿ ಸುಮಿತ್ರಾಳನ್ನು ಬೇಡಿಕೊಂಡು ಹೋಗಲು ಸಿದ್ಧಳಾದಳು ಸಾಹಿ. ವಿಮಾನ ನಿಲ್ದಾಣದಲ್ಲಿ ಇಡೀ ಸಿನಿಮಾ ತಂಡ ವಿಮಾನಕ್ಕಾಗಿ ಕಾಯುತ್ತಿದ್ದರೆ ಹೀರೋ ತಾರಕ್ ಮಾತ್ರ ಹೀರೋಯಿನ್ ಜೊತೆ ಕಾರಿನಲ್ಲಿ ರೊಮ್ಯಾನ್ಸ್ ಮಾಡುತ್ತಿದ್ದನು. ಅದೇ ಸಮಯದಲ್ಲಿ ರಘುನಂದನ್ ಅವರೊಂದಿಗೆ ವಿಮಾನ ನಿಲ್ದಾಣಕ್ಕೆ ಬಂದಳು ಸಾಹಿ. ಕಾರಿನಲ್ಲಿ ಹೀರೋಯಿನ್ ಜೊತೆ ಬ್ಯುಸಿಯಾಗಿದ್ದ ಹೀರೋ ತಾರಕ್ ಅಲ್ಲಿಗೆ ರಘುನಂದನ್ ಅವರ ಜೊತೆ ಸಾಹಿತ್ಯ ಬಂದಿರುವುದನ್ನು ನೋಡಿ, ಹೋ ಇವಳು ಬಂದಳಾ? ಪಕ್ಕದಲ್ಲೇ ಇರುವ ಅವಳ ತಂದೆಯನ್ನು ನೋಡಿ, ಇವರಾರು? ಅವಳ ತಂದೆಯೇ ಎಂದು ತನ್ನ ಮಡಿಲಲ್ಲಿದ್ದ ಹೀರೋಯಿನ್ನನ್ನು ಪಕ್ಕಕ್ಕೆ ಸರಿಸಿ ಕಾರಿನಿಂದ ಕೆಳಗಿಳಿದನು. ಆಗಾಗಲೇ ಸಾಹಿ ತನ್ನ ತಂದೆಯೊಂದಿಗೆ ವಿಮಾನ ನಿಲ್ದಾಣದೊಳಗೆ ಹೋಗಿದ್ದಳು. ಸ್ವಲ್ಪ ಹೊತ್ತು ಸಾಹಿತ್ಯ ಮತ್ತು ನಿರ್ದೇಶಕರ ಜೊತೆ ಮಾತನಾಡಿ ತನ್ನ ಮಗಳಿಗೆ ಎಚ್ಚರಿಕೆಗಳನ್ನು ಹೇಳಿ ರಘುನಂದನ್ ಅವರು ಅಲ್ಲಿಂದ ಹಿಂತಿರುಗಿದರು. ಅದೇ ಸಮಯದಲ್ಲಿ ತಾರಕ್ ಒಳಗೆ ಬಂದನು. ಇವೆರಡೂ ಒಂದೇ ಸಮಯದಲ್ಲಿ ಸಂಭವಿಸಿದವು. ಒಳಗೆ ಬಂದ ತಾರಕ್ ಸಾಹಿತ್ಯನನ್ನು ಮೇಲಿನಿಂದ ಕೆಳಗಿನವರೆಗೂ ಗಮನಿಸಿದನು. ಸಾಹಿತ್ಯ ನೀಲಿ ಜೀನ್ಸ್ ಮೇಲೆ ಪಿಂಕ್ ಬಣ್ಣದ ಟೀ ಶರ್ಟ್, ಅದರ ಮೇಲೆ ಜೀನ್ಸ್ ಜಾಕೆಟ್ ಧರಿಸಿ ಪೋನಿಟೇಲ್ ಕಟ್ಟಿಕೊಂಡು ನಿಂತಿದ್ದಳು. ಇಷ್ಟರ ತನಕ ಅವಳನ್ನು ಕೇವಲ ಚೂಡಿದಾರ್ಗಳಲ್ಲಿ ನೋಡಿದ್ದ ತಾರಕ್ಗೆ ಅವಳನ್ನು ಹಾಗೆ ನೋಡಿದಾಗ ಹೊಸದಾಗಿ ಅನಿಸಿತು. ಅವಳನ್ನೇ ಕಣ್ಣು ಮಿಟುಕಿಸದೆ ನೋಡುತ್ತಿರುವ ತಾರಕ್ನನ್ನು ನೋಡಿದ ಸಾಹಿತ್ಯಳಿಗೆ ಕೋಪ ಬಂತು. ಮನಸ್ಸಿನಲ್ಲಿ ಇವನೇನು ನನ್ನನ್ನು ಹೀಗೆ ನೋಡುತ್ತಿದ್ದಾನೆ? ಆದರೂ ಇವನಿಗೆ ಬೇಕಾಗಿರುವುದು ನನ್ನಂಥ ಹುಡುಗಿಯರಲ್ಲವಲ್ಲ ಎಂದುಕೊಳ್ಳುತ್ತಾ ಹಲೋ ಸರ್, ಗುಡ್ ಮಾರ್ನಿಂಗ್ ಎಂದು ಸಾಮಾನ್ಯವಾಗಿ ಶುಭ ಹಾರೈಸಿದಳು. ಕಣ್ಣು ಮಿಟುಕಿಸದೆ ಸಾಹಿತ್ಯನನ್ನೇ ನೋಡುತ್ತಿದ್ದ ತಾರಕ್ ಅವಳು ಗುಡ್ ಮಾರ್ನಿಂಗ್ ಹೇಳಿದಾಗ ಗುಡ್ ಮಾರ್ನಿಂಗ್ ಎಂದು ಸಾಮಾನ್ಯದ ಸ್ವರದಲ್ಲಿ ವಿಶ್ ಮಾಡಿ ತಲೆ ಪಕ್ಕಕ್ಕೆ ತಿರುಗಿಸಿದನು. ಸ್ವಲ್ಪ ಪಕ್ಕಕ್ಕೆ ಹೋದಾಗ ಹೀರೋಯಿನ್ ಬಂದು ತಾರಕ್ಗೆ ಅಂಟಿಕೊಂಡಳು. ಅದನ್ನು ನೋಡಿದ ಸಾಹಿತ್ಯ ತಲೆ ಕೆಡಿಸಿಕೊಂಡು ಅಲ್ಲಿಂದ ಸ್ವಲ್ಪ ದೂರ ಹೋಗಿ ಕುಳಿತಳು, ತಾರಕ್ನನ್ನು ಅಸಹ್ಯ ಪಟ್ಟುಕೊಳ್ಳುತ್ತಾ. ಹೀಗೆ ಸ್ವಲ್ಪ ಹೊತ್ತಿನಲ್ಲಿ ವಿಮಾನದ ಘೋಷಣೆ ಆಗಿ ಎಲ್ಲರೂ ಬೋರ್ಡಿಂಗ್ ಪಾಸ್ ತೆಗೆದುಕೊಂಡು ಚೆಕ್ ಇನ್ ಆಗಿ ವಿಮಾನದೊಳಗೆ ಹೋದರು. ತಾರಕ್ ಉದ್ದೇಶಪೂರ್ವಕವಾಗಿ ತನ್ನ ಪಕ್ಕದ ಸೀಟಿನಲ್ಲಿ ನಾಯಕಿಯನ್ನು ಕುಳ್ಳಿರಿಸಿ ಅವರಿಬ್ಬರ ಪಕ್ಕದಲ್ಲಿಯೇ ಇರುವಂತೆ ಸಾಹಿತ್ಯಳ ಸೀಟನ್ನು ವ್ಯವಸ್ಥೆಗೊಳಿಸಿದನು. ಅಂದರೆ ತಾರಕ್ಗೆ ಒಂದು ಬದಿಯಲ್ಲಿ ಸಾಹಿತ್ಯ ಇದ್ದರೆ ಮತ್ತೊಂದು ಬದಿಯಲ್ಲಿ ಹೀರೋಯಿನ್ ಇದ್ದಳು. ಸಾಹಿತ್ಯಗೆ ವಿಮಾನ ಏರುವುದು ಅದೇ ಮೊದಲ ಬಾರಿಯಾಗಿದ್ದರಿಂದ ಟೆನ್ಷನ್ನಿಂದ ಎರಡೂ ಕೈಗಳನ್ನು ಉಜ್ಜಿಕೊಳ್ಳುತ್ತಿದ್ದುದನ್ನು ನೋಡಿ ನಕ್ಕನು. ಆ ಟೆನ್ಷನ್ನಲ್ಲಿ ಸಾಹಿತ್ಯ ಸೀಟ್ ಬೆಲ್ಟ್ ಹಾಕಿಕೊಳ್ಳುವುದನ್ನು ಮರೆತಿದ್ದಳು. ವಿಮಾನದ ಸಹಾಯಕ ಸಿಬ್ಬಂದಿ ಬಂದು ಎಲ್ಲರನ್ನೂ ಪರಿಶೀಲಿಸಿ ಸಾಹಿತ್ಯಗೆ ಸೀಟ್ ಬೆಲ್ಟ್ ಹಾಕಿಕೊಳ್ಳಲು ಹೇಳಿದಾಗ ಆಗಿದ್ದ ಟೆನ್ಷನ್ನಲ್ಲಿ ಸಾಹಿತ್ಯಳಿಗೆ ಕೈಗಳು ನಡುಗುತ್ತಿದ್ದು ಸೀಟ್ ಬೆಲ್ಟ್ ಹಾಕಿಕೊಳ್ಳಲು ಕಷ್ಟಪಡುತ್ತಿದ್ದಳು. ಅದನ್ನು ನೋಡಿದ ತಾರಕ್ ಬೇಸರದಿಂದ ಮುಖ ಮಾಡಿ, ಬಹುಶಃ ನೀನು ಎಂದಾದರೂ ಹತ್ತಿರದಿಂದ ವಿಮಾನ ನೋಡಿರಲಿಕ್ಕಿಲ್ಲ. ಇನ್ನು ಸೀಟ್ ಬೆಲ್ಟ್ ಹಾಕಿಕೊಳ್ಳುವುದು ಹೇಗೆ ಗೊತ್ತಾಗುತ್ತದೆ? ನಿನ್ನಂತಹ ಸರ್ಕಾರಿ ಬಸ್ನ ಬ್ಯಾಚನ್ನು ವಿಮಾನ ಹತ್ತಿಸಿದರೆ ಹೀಗೆ ಆಗುವುದು ಎಂದು ಅವಳಿಗೆ ಕೇಳಿಸುವಂತೆಯೇ ಹೇಳಿ ವ್ಯಂಗ್ಯವಾಗಿ ನಕ್ಕನು. ಅದನ್ನು ಕೇಳಿದ ಸಾಹಿತ್ಯಳಿಗೆ ಬೇಸರವಾಗಿ ಕೋಪದಿಂದ ಸೀಟ್ ಬೆಲ್ಟನ್ನು ಅವನ ಕೈಯಿಂದ ಕಿತ್ತುಕೊಂಡಳು. ನಿನ್ನ ಸಹಾಯ ನನಗೆ ಬೇಡ ಎಂಬಂತೆ. ಈ ಅಹಂಕಾರ ಕಡಿಮೆಯಾದರೆ ಒಳ್ಳೆಯದು. ಅನಾವಶ್ಯಕವಾಗಿ ನನ್ನನ್ನು ಕೆಣಕಿದೆ ಎಂದುಕೊಂಡರೆ ಚೆನ್ನಾಗಿರುವುದಿಲ್ಲ. ನಿನಗೆ ಬರುವುದೂ ಇಲ್ಲ, ಅದು ಸಾಧ್ಯವೂ ಇಲ್ಲ. ಹೇಳಿದಂತೆ ಮಾಡುವುದನ್ನು ಕಲಿತುಕೋ.
ಹೀಗೆ ಎಲ್ಲ ವಿಷಯಗಳಲ್ಲಿ ಅಹಂಕಾರ ತೋರಿಸಿ ನಾನು ಹೌದು ಅಂದಿದ್ದಕ್ಕೆ ನೀನು ಇಲ್ಲ ಅಂದಂತೆ ಮಾಡಿದರೆ ನಾನು ಏನು ಮಾಡುತ್ತೇನೋ ನನಗೆ ಗೊತ್ತಿಲ್ಲ ಎಂದು ಗಂಭೀರವಾಗಿ ಎಚ್ಚರಿಕೆ ನೀಡಿ ಸೀಟ್ ಬೆಲ್ಟ್ ಹಾಕಿಕೊಟ್ಟು ತನ್ನ ಸೀಟಿಗೆ ಒರಗಿಕೊಂಡನು. ಟೇಕ್ ಆಫ್ ಸಮಯ ಹತ್ತಿರವಾಗುತ್ತಿದ್ದಂತೆ ಬಂದ ಘೋಷಣೆಯಿಂದ ಸೀಟ್ ಬೆಲ್ಟನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಟೆನ್ಷನ್ನಿಂದ ಕಣ್ಣುಗಳನ್ನು ಮುಚ್ಚಿಕೊಂಡಳು. ಅವಳು ಎಷ್ಟು ಟೆನ್ಷನ್ ಪಡುತ್ತಿದ್ದಾಳೆ ಎಂಬುದು ಅವಳ ಕೈ ನಡುಗುವುದರಲ್ಲಿಯೇ ಗೊತ್ತಾಗುತ್ತಿತ್ತು. ನಿಧಾನವಾಗಿ ಸಾಹಿತ್ಯಳ ಕೈ ಮೇಲೆ ತನ್ನ ಕೈಯನ್ನು ಇಟ್ಟು ನಿಧಾನವಾಗಿ ಅವಳನ್ನು ಶಾಂತಗೊಳಿಸುತ್ತಿದ್ದನು ತಾರಕ್. ಹೆದರುತ್ತಿದ್ದ ಸಾಹಿತ್ಯಳಿಗೆ ತನ್ನ ಕೈಯನ್ನು ಹಿಡಿದವರು ಯಾರು ಎಂದು ತಿಳಿಯದೆ ಅವನ ಕೈ ಮೇಲೆ ತನ್ನ ಮತ್ತೊಂದು ಕೈ ಇಟ್ಟು ಗಟ್ಟಿಯಾಗಿ ಹಿಡಿದು ಧೈರ್ಯ ಪಡಲು ಪ್ರಯತ್ನಿಸುತ್ತಿದ್ದಳು. ಈ ಕತೆ ಇನ್ನೂ ಮುಂದುವರಿಯುವುದು. ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ. ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.